ಫೆಬ್ರವರಿ 9ನೆಯ ತಾರೀಕು ಶುಕ್ರವಾರದ ದಿನ ವಿಶೇಷವಾದ ದರ್ಶ ಅಮಾವಾಸ್ಯೆ ಅಥವಾ ಮೌನಿ ಅಮಾವಾಸ್ಯೆ ಬಂದಿದೆ. ಈ ಒಂದು ಅಮಾವಾಸ್ಯೆಯನ್ನು ಅವರಾತ್ರಿ ಅಮಾವಾಸ್ಯೆ ಅಂತ ಕೂಡ ಕರೆಯಲಾಗುತ್ತೆ. ಈ ಅಮಾವಾಸ್ಯೆಯ ದಿನ ಪ್ರತ್ಯೇಕವಾಗಿ ಈ 9 ತಪ್ಪುಗಳನ್ನು ಮಾಡಬಾರದು. ಅಪ್ಪಿತಪ್ಪಿಯು ಈ 9 ತಪ್ಪುಗಳಲ್ಲಿ ಯಾವುದಾದ್ರೂ ಒಂದು ತಪ್ಪನ್ನು ಮಾಡಿದರೂ ಕೂಡ ನಿಮ್ಮ ಜೀವನದಲ್ಲಿ ಇರುವಂತಹ ಕಷ್ಟಗಳು ಮತ್ತಷ್ಟು ಹೆಚ್ಚಾಗುತ್ತೆ, ದೈವಬಲ ಕಡಿಮೆಯಾಗುತ್ತೆ, ನಕಾರಾತ್ಮಕ ಶಕ್ತಿಗಳು ನಿಮ್ಮ ಜೀವನದಲ್ಲಿ ತಾಂಡವ ಆಡುತ್ತೆ. ಈ ಒಂದು ಅಮಾವಾಸ್ಯೆಯ ದಿನ ಯಾವ ತಪ್ಪುಗಳನ್ನು ಮಾಡಬಾರ್ದು, ಯಾವ ಕೆಲಸವನ್ನು ತಪ್ಪದೆ ಮಾಡಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ. ಬನ್ನಿ, ನೀವಿನ್ನೂ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಒತ್ತಿದ್ರೆ ನಾವು ನೀಡುವ ಪ್ರತಿಯೊಂದು ದೈವ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ. ಅಮಾವಾಸ್ಯೆ ಅಂದ್ರೇ ಎಷ್ಟೋ ಜನರಿಗೆ ಭಯಭೀತಿಗಳು ಉಂಟಾಗುತ್ತೆ. ಅಮಾವಾಸ್ಯೆ ಹತ್ತಿರ ಬಂತು ಅಂದರೆ ಸಾಕು, ಮನೆಯಲ್ಲಿ ಕಲಹಗಳು ಹೆಚ್ಚಾಗ್ತಕ್ಕಂಥದ್ದು, ಅನಾರೋಗ್ಯದ ಸಮಸ್ಯೆಗಳು ಉದ್ಭವ ಆಗ್ತಕ್ಕಂಥದ್ದು, ಅಪಘಾತಗಳು ಹೆಚ್ಚಾಗ್ತಕ್ಕಂಥದ್ದು ಆಗ್ತಾ ಇರುತ್ತೆ. ಅದರಲ್ಲೂ ಕೂಡ ಈ ಒಂದು ಮೌನಿ ಅಮಾವಾಸ್ಯೆಯ ದಿನ ಮನೆಯಲ್ಲಿ ಉಗುರನ್ನು ಕತ್ತರಿಸಬಾರದು. ಅಪ್ಪಿತಪ್ಪಿಯೂ ಕೂಡ ಈ ಒಂದು ತಪ್ಪನ್ನು ಮಾಡಬಾರದು. ಮನೆಯಲ್ಲಿ ಗೊತ್ತಿದ್ದು ಗೊತ್ತಿಲ್ಲದೆಯೋ ಚಿಕ್ಕ ಮಕ್ಕಳು ಅಥವಾ ಹಿರಿಯರು ಇದ್ದರೆ ಈ ಒಂದು ತಪ್ಪನ್ನು ಮಾಡ್ತಿರ್ತೀರಾ. ಉಗುರನ್ನು ಯಾವುದೇ ಕಾರಣಕ್ಕೂ ಈ ಒಂದು ಅಮಾವಾಸ್ಯೆಯ ದಿನ ಕತ್ತರಿಸಬಾರದು. ಇದರಿಂದ ದರಿದ್ರ ದೋಷಗಳು ಹೆಚ್ಚಾಗುತ್ತೆ. ಎರಡನೆಯದಾಗಿ ತಲೆ ಸ್ನಾನವನ್ನು ಮಾಡಬಾರದು. ಅಂದರೆ ತಲೆಯ ಮೇಲೆ ಶಾಂಪೂ ಅಥವಾ ಸೀಗೆ ಪುಡಿಯನ್ನು ಬೆಳೆಸ್ಕೊಂಡು ತಲೆಗೆ ಸ್ನಾನವನ್ನು ಮಾಡುವಂಥದ್ದು, ಈ ಒಂದು ತಪ್ಪನ್ನು ಮಾಡಬಾರದು. ಕೇವಲ ತಲೆಯ ಮೇಲೆ ನೀರನ್ನು ಹಾಕಿ ಸ್ನಾನವನ್ನು ಮಾಡಿ ಸ್ನಾನದ ಮನೆಯಿಂದ ಹೊರಬರಬೇಕು ಹೊರತು ಈ ವಿಧವಾಗಿ ಶಾಂಪೂ ಅಥವಾ ಬೇರೆ ಕೆಮಿಕಲ್ಸ್ಗಳನ್ನು ಬಳಸ್ಕೊಂಡು ತಲೆ ಸ್ನಾನವನ್ನು ಮಾಡಬಾರದು. ಮೂರನೆಯದಾಗಿ ರಾತ್ರಿ ಸಮಯದಲ್ಲಿ ಭೋಜನವನ್ನು ಮಾಡಬಾರದು. ಅಂದರೆ ಊಟವನ್ನು ಮಾಡಬಾರದು. ಅಲ್ಪ ಆಹಾರವನ್ನು ಮಾತ್ರ ಸೇವಿಸಬೇಕು. ಅಂದರೆ ಹಣ್ಣು ಹಂಪಲುಗಳನ್ನು ತಿನ್ನೋದಾಗಿರ್ಬೋದು, ಲೈಟಾಗಿ ಟಿಫನನ್ನು ಮಾಡೋದಾಗಿರ್ಬೋದು ಅಥವಾ ಉಪ್ಪಿಟ್ಟನ್ನು ತಿನ್ನೋದಾಗಿರ್ಬೋದು ಮಾಡಿಕೊಳ್ಬೇಕಾಗುತ್ತೆ. ಇನ್ನು ಹೊಸ ಬಟ್ಟೆಯನ್ನು ಧರಿಸಬಾರದು. ಹೊಸ ಬಟ್ಟೆಯನ್ನು ಖರೀದಿ ಮಾಡಬಾರದು. ಬಟ್ಟೆಗೆ ಅರಿಶಿಣವನ್ನು ಹಚ್ಚಬಾರದು. ಈ ಒಂದು ತಪ್ಪನ್ನು ಕೂಡ ನೀವು ಮಾಡಬಾರದು. ಹಾಗೆಯೇ ಕ್ಷೌರ ಕರ್ಮಗಳನ್ನು ಮಾಡಬಾರದು. ಕಟ್ಟಿಂಗನ್ನು ಮಾಡಿಸೋದಾಗಿರ್ಬೋದು ಅಥವಾ ಕೂದಲಿಗೆ ಕತ್ತರಿಯನ್ನು ಹಾಕೋದಾಗಿರ್ಬೋದು ಯಾವುದೇ ಕಾರಣಕ್ಕೂ ಈ ಒಂದು ಅಮಾವಾಸ್ಯೆಯ ದಿನ ಮಾಡಬಾರದು. ಇದರಿಂದ ನೆಗೆಟಿವ್ ಶಕ್ತಿಗಳು, ನಕಾರಾತ್ಮಕ ಶಕ್ತಿಗಳು ಹೆಚ್ಚಾಗುತ್ತೆ. ಹಾಗೆಯೇ ಸ್ಮಶಾನಕ್ಕೆ ಸಮೀಪವಾಗಿ ಓಡಾಡಬಾರದು. ದೂರ ಪ್ರಯಾಣವನ್ನು ಮಾಡಬಾರದು. ಈ ಒಂದು ಅಮಾವಾಸ್ಯೆಯ ದಿನ, ಅದರಲ್ಲೂ ಕೂಡ ಮುಸ್ಸಂಜೆಯ ನಂತರ ರಾತ್ರಿ ಸಮಯದಲ್ಲಿ ದುಷ್ಟಶಕ್ತಿಗಳು ಸಕ್ರಿಯವಾಗಿರುತ್ತೆ. ಆದ್ದರಿಂದ ರಾತ್ರಿ ಸಮಯದ ಪ್ರಯಾಣವನ್ನು ಆದಷ್ಟು ಅವಾಯ್ಡ್ ಮಾಡ್ಕೊಳ್ಬೇಕು. ಜೊತೆಗೆ ಸ್ಮಶಾನಕ್ಕೆ ಸಮೀಪವಾಗಿ ರಾತ್ರಿ ಸಮಯದಲ್ಲಾಗಿರ್ಬೋದು ಅಥವಾ ಅಮಾವಾಸ್ಯೆಯ ಮಠ ಮಧ್ಯಾಹ್ನದ ಸಮಯದಲ್ಲಾಗಿರ್ಬೋದು ಯಾವುದೇ ಕಾರಣಕ್ಕೂ ಓಡಾಡಬಾರದು. ಹಾಗೆಯೇ ಮನೆಯಲ್ಲಿ ಜಗಳ ಅಥವಾ ಕಲಹಗಳನ್ನು ಮಾಡ್ಕೊಳ್ಬಾರ್ದು. ಮನೆಯಲ್ಲಿ ಈ ಒಂದು ಅಮಾವಾಸ್ಯೆಯ ದಿನ ಏನನ್ನು ನೀವು ಮಾಡ್ತೀರೋ ಅದು ವೃದ್ಧಿ ಆಗ್ತಾ ಹೋಗುತ್ತೆ. ಅಂದರೆ ತಿಂಗಳು ಪೂರ್ತಿ ಮುಂದಿನ ಅಮಾವಾಸ್ಯೆ ಬರೋ ತನಕ ಕೂಡ ಮನೆಯಲ್ಲಿ ಜಗಳಗಳು ನಿರಂತರವಾಗಿ ನಡೀತಿರುತ್ತೆ. ಆದ್ದರಿಂದ ಜಗಳಗಳು, ಕಲಹಗಳಿಂದ ಆದಷ್ಟು ದೂರವಿರಬೇಕು. ಮನೆಯನ್ನು ಶಾಂತ ರೀತಿಯಲ್ಲಿ ಇಟ್ಕೊಳ್ಬೇಕು. ಹಾಗೆಯೇ ಈ ಒಂದು ಅಮಾವಾಸ್ಯೆಯ ದಿನ ಮಾಂಸಾಹಾರ ಹಾಗೂ ಮದ್ಯಪಾನವನ್ನು ಮಾಡೋದನ್ನು ಬಿಡಬೇಕು. ಈ ಒಂದು ಅಮಾವಾಸ್ಯೆಯ ದಿನ ಯಾವುದೇ ಕಾರಣಕ್ಕೂ 2 ದುಶ್ಚಟಗಳಿಗೆ ಒಳಗಾಗದೆ ಆ ಒಂದು ದುಶ್ಚಟಗಳಿಂದ ದೂರವಿರಬೇಕು. ಹಾಗೆಯೇ ಬ್ರಹ್ಮಚರ್ಯವನ್ನು ತಪ್ಪದೆ ಪಾಲಿಸಬೇಕು. ಅಪ್ಪಿತಪ್ಪಿಯೂ ಕೂಡ ದಂಪತಿಗಳು ಈ ಒಂದು ಅಮಾವಾಸ್ಯೆಯ ದಿನ ಸೇರಬಾರದು. ಅಕಸ್ಮಾತ್ ಆಗಿ ಸೇರಿದರೆ ಅವರಿಗೆ ಜನಿಸುವಂತಹ ಮಕ್ಕಳ ದೇಹದಲ್ಲಿ ಅಥವಾ ಅವರ ಜೀವನದಲ್ಲಿ ನಾನಾ ದೋಷಗಳು ಉಂಟಾಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಆದ್ದರಿಂದ ತಪ್ಪದೆ ಈ ಒಂದು ಅಮಾವಾಸ್ಯೆಯ ದಿನ ಪ್ರತಿಯೊಬ್ಬರು ಕೂಡ, ಅಂದರೆ ದಂಪತಿಗಳು ಬ್ರಹ್ಮಚರ್ಯವನ್ನು ಪಾಲಿಸಬೇಕಾಗುತ್ತೆ. ಹಾಗಾದರೆ ಯಾವ ಕೆಲಸಗಳನ್ನು ಮಾಡಬೇಕು? ಈ ಒಂದು ಅಮಾವಾಸ್ಯೆಯ ದಿನ ಸಾಧ್ಯವಾದಷ್ಟು ವಸ್ತ್ರದಾನ ಅಥವಾ ಅನ್ನದಾನವನ್ನು ಮಾಡಿದರೆ ತುಂಬ ಒಳ್ಳೆಯದು. ಯಾರಿಗೆ ಆರ್ಥಿಕ ಸಂಕಷ್ಟಗಳು ಹೆಚ್ಚಾಗಿರುತ್ತೋ ಅಂಥವರು ವಿಷ್ಣು ದೇವರ ಹೆಸರನ್ನು ಹೇಳಿ, ಲಕ್ಷ್ಮೀದೇವಿಯ ಹೆಸರನ್ನು ಹೇಳಿ ಯಾರಿಗಾದರೂ ಅನ್ನದಾನವನ್ನು ಅಥವಾ ವಸ್ತ್ರದಾನವನ್ನು ಮಾಡೋದಾಗಿರ್ಬೋದು ಅಥವಾ ಗೋಸೇವೆ, ಶ್ವಾನಗಳ ಸೇವೆಯನ್ನು ಮಾಡೋದಾಗಿರ್ಬೋದು ಮಾಡಿಕೊಳ್ಬೇಕು. ಪ್ರಾಣಿ ಪಕ್ಷಿಗಳಿಗೆ ವಿಶೇಷವಾಗಿ ಆಹಾರವನ್ನು ತಿನ್ನಿಸಿ ಬರಬೇಕು. ಇದೆಲ್ಲದರ ಜೊತೆಗೆ ಬೆಳಿಗ್ಗೆ 5 ಗಂಟೆಯಿಂದ 6 ಗಂಟೆಯ ಒಳಗಾಗಿ ನಿದ್ರೆಯನ್ನು ಮಾಡಬಾರದು. ನೀವು ಈ ಒಂದು ಅಮಾವಾಸ್ಯೆಯ ದಿನ ಬೆಳಿಗ್ಗೆನೇ ಎಂದು ಸ್ನಾನ ಮಡಿಗಳನ್ನು ಆಚರಿಸಿ ದೇವರಿಗೆ ನಮಸ್ಕಾರವನ್ನು ಮಾಡಿ ಆ ದಿನವನ್ನು ಆರಂಭಿಸಬೇಕು. ಬೆಳಿಗ್ಗೆ 5ರಿಂದ 6 ಗಂಟೆಯ ಒಳಗೆ ಈ ಒಂದು ಸಮಯದಲ್ಲಿ ಯಾವುದೇ ಕಾರಣಕ್ಕೂ ನಿದ್ರೆಯನ್ನು ಮಾಡಬಾರದು. ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದು ಮೌನಿ ಅಮಾವಾಸ್ಯೆಯ ದಿನ
ಯಾವೆಲ್ಲ ತಪ್ಪುಗಳನ್ನು ಮಾಡಬಾರ್ದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ಮುಂದಿನ ವಿಡಿಯೋದಲ್ಲಿ ಈ ಒಂದು ಮೌನಿ ಅಮಾವಾಸ್ಯೆಯ ದಿನ ಯಾವೆಲ್ಲ ಕೆಲಸಗಳನ್ನು ತಪ್ಪದೆ ಮಾಡಬೇಕು, ಯಾವ ತಂತ್ರಗಳನ್ನು ಮಾಡೋದ್ರಿಂದ ಮನೆಯ ಯಜಮಾನಿಗೆ ಏಳಿಗೆ ಆಗುತ್ತೆ ಅಂತ ತಿಳಿಸ್ಕೊಡ್ತೀವಿ. ಮುಂದಿನ ಬಾರಿ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.